ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ ಫೋನಲ್ಲಿ ಮಾತಾಡಿ ತಿರುಗೋಷ್ಟರಲ್ಲಿ ಅವ್ನು ಟ್ರಕ್ನ ಸೀಸ್ ಮಾಡೋಕ್ಕೆ ಅಂತ ಬಂದಿರೋ ಡಾಕ್ಯುಮೆಂಟ್ನ ಸುಟ್ಟಾಕ್ಬಿಡ್ತಾನೆ. ಫುಡ್ ಲೈಸೆನ್ಸ್, ಗಾಡಿ ಡಾಕ್ಯುಮೆಂಟ್ ಎರಡೂ ಸುಟ್ಟಾಕಿ ನಗ್ತಾ ಇರ್ತಾರೆ. ಅವನ ಜೊತೆಗೆ ಪೊಲೀಸ್ ಕೂಡ ಅವನ್ನ ನೋಡಿ ನಗ್ತಾ ಇರ್ತಾರೆ, ಸುಟ್ಟಾಕಿದಾಯಿತು ಅಂತ. ಪೊಲೀಸವ್ರಿಗೆ ಎಷ್ಟು ದುಡ್ಡು ಕೊಟ್ಟಿದ್ರೋ ಏನೋ ಇದನ್ನು ಬಂದು ಅವನು ಸುಟ್ಟಾಕೋದನ್ನು ಹೇಳಿದರೆ ಅನಿಸುತ್ತೆ, ಅದಕ್ಕೆ ಸುಟ್ಟಾಕಿದ್ದಾರೆ. ಇಲ್ಲಿ ರಚನಾ ಜೀವನ ಜೊತೆ ಫೋನಲ್ಲಿದ್ದಾಗ ರಚನಾ ಜೀವ ಕಿರ್ಚ್ಕೊಂಡು ಹೇಳ್ತಾನೆ, ನನ್ನ ಡಾಕ್ಯುಮೆಂಟ್ ಯಾಕೆ ಸುತ್ತಾಕ್ತಾ ಇದ್ದೀರಾ ಅಂತ. ಅದನ್ನು ರಚನಾ ಕೇಳಿಸ್ಕೊಂಡು ಫೋನ್ ಇಟ್ಬಿಡ್ತಾಳೆ. ಅದು ಫೋನ್ ಇಟ್ಟಾದ್ಮೇಲೆ ರಚನಾ ಬಾಲನ್ನು ಕರೀತಾಳೆ. ಇಲ್ಲಿ ಜೀವ ಸುಟ್ಟೋಗಿರೋ ಬೂದಿನ ನೋಡಿ ಹತಾಶನಾಗಿರ್ತಾನೆ. ಇಲ್ಲಿ ಕೃಷ್ಣನಿಗೆ ತುಂಬ ಜ್ವರ ಆಗ್ತಿರೋದಕ್ಕೆ ರಚನಾ ಏನು ಮಾಡ್ತಾಳೆ, ಬಾಲನ ಕರೀತಾಳೆ. ಬಾಲ, ಕೃಷ್ಣನಿಗೆ ತುಂಬ ಜ್ವರ ಜಾಸ್ತಿ ಆಗ್ತಾಯಿದೆ, ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾಯಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಫೋನಲ್ಲಿದ್ದಾಗ ಜೀವನ ಹತ್ರ ಮಾತಾಡ್ತಿದ್ದವ್ರು ಸರಿಯಾಗಿ ನನ್ನ ಹತ್ರ ಮಾತಾಡಬೇಕಾದ್ರೆ ಫೋನ್ನ ಕಿರ್ಚ್ಕೊಂಡು ಫೋನ್ ಇಟ್ಬಿಟ್ರು ಅಂತ ರಚನಾ ಹೇಳ್ತಾಳೆ. ಅದಕ್ಕೆ ಬಾಲ ಭಯದಿಂದ ನೋಡ್ತಿರ್ತಾನೆ, ಏನಾಯಿತು ಇವನಿಗೆ, ಏನು ಮಾಡ್ಕೊಂಡ ಅಂತ ಬಾಲ ನೋಡ್ತಿರ್ತಾನೆ. ಇಲ್ಲಿ ಜೀವ ಕೇಳ್ತಾನೆ, ಏನ್ರಿ ಮಾಡಿದ್ರಿ ನೀವು, ನನ್ನ ಡಾಕ್ಯುಮೆಂಟ್ ಯಾಕೆ ಸುಟ್ಟಾಕಿದ್ರಿ ಅಂತ ಜೋರ ಕೇಳಿದಾಗ ಆ ಗಾಡಿನ ಸೀಸ್ ಮಾಡೋಕ್ಕೆ ಬಂದಿರೋನು ಹೇಳ್ತಾನೆ, ದೊಡ್ಡವ್ರನ್ನ ಎದುರಾಕೊಂಡ್ರೆ ಹಿಂಗೆ ಆಗೋದು, ನಿಂಗೆಲ್ಲ ಇದೆಲ್ಲ ಬೇಕಿತ್ತಾ, ನಿನ್ನ ಪಣ್ಣು ನೀನು ಇರೋದಕ್ಕಾಗಲ್ವಾ ಅಂತ ಜೀವಂಗೆ ಅವನು ಕಿವಿಲಿ ಹೇಳ್ತಾನೆ. ಇದನ್ನು ಕೇಳಿ ನೀವು ಯಾರನ್ನ ಕರ್ಕೊಂಡು ಏನಾರು ಮಾಡಿ ಅಂತ ಜೀವ ಬೈದಾಗ ಪೊಲೀಸವನು ಹೆಚ್ಚಿಗೆ ಮಾತಾಡಿದ್ರೆ ಒಳಗಾಗ್ತೀನಿ ಅಂತ ಜೀವಂಗೆ ಬೈತಾನೆ. ಬಾಲಂಗೆ ಫೋನ್ ಮಾಡ್ತಾನೆ ಜೀವ, ಆದರೆ ಜೀವ ಫೋನ್ ರಿಸೀವ್ ಮಾಡೋದಿಲ್ಲ. ಬಾಲ ಅದಕ್ಕೆ ಸುಮ್ಮನಾಗ್ಬಿಡ್ತಾನೆ. ಆಮೇಲೆ ಪೊಲೀಸವನು ನಿನ್ನ ಟ್ರಕ್ದು ಕೀ ಕೊಡಪ್ಪ ಅಂತ ಹೇಳಿ ಕೀನ ಇಸ್ಕೊತಾನೆ. ಎಲ್ಲನೂ ಇಸ್ಕೊಂಡು ನಿಮಗೆ ಕಾನ್ಸ್ಟೇಬಲ್ಗೆ ಬೈತಾನೆ, ಇನ್ನೂ ಎಷ್ಟೊತ್ತಿಗೆ ಬೇಕು ಒಂದು ಟ್ರಕ್ನ ಎತ್ಕೊಂಡು ಹೋಗೋಕ್ಕೆ, ಗೊತ್ತಾಗಲ್ವ ನಿಮಗೆ, ತೊಗೊಳ್ಳಿ ಕೀ ತೊಗೊಂಡು ಗಾಡಿನ ಸ್ಟೇಷನ್ ಹತ್ರ ತೊಗೊಂಬನ್ನಿ ಅಂತ ಪೊಲೀಸು ಇನ್ಸ್ಪೆಕ್ಟರು ಇಷ್ಟೇ ಕೊಡ್ತಾನೆ. ಇಲ್ಲಿ ಜೀವ ಮತ್ತು ಬಾಲಂಗೆ ಫೋನ್ ಮಾಡಿ ಹೇಳ್ತಾನೆ, ನಮ್ಮ ಟ್ರಕ್ ಹೋಯ್ತು ಕಣೋ, ಪೊಲೀಸವರು ಅದನ್ನು ಸೀಸ್ ಮಾಡಿ ಎತ್ಕೊಂಡು ಹೋಗ್ತಾಯಿದ್ದಾರೆ ಅಂತ ಹೇಳಿ. ಆಮೇಲೆ ಅದು ಎತ್ಕೊಂಡು ಹೋಗ್ಬೇಕಾದ್ರೆ ಜೀವ ಟ್ರಕ್ಕಿಂದನೇ ಓಡ್ತಾನೆ. ಟ್ರಕ್ನ ಆಲ್ರೆಡಿ ಎತ್ಕೊಂಡು ಪೊಲೀಸ್ ಸ್ಟೇಷನ್ ಹತ್ರ ಹೊರಟೋಗ್ತಿರ್ತಾರೆ. ಜೀವ ಏನೂ ಮಾಡೋಕ್ಕಾಗದೆ ಅಂತ ಅಸಹಾಯಕನಾಗಿ ನಿಂತಿರ್ತಾನೆ. ಇಲ್ಲಿ ತೇಜಂಗೆ ಫೋನ್ ಬರುತ್ತೆ, ಮೇಡಮ್ ನೀವು ಕೊಟ್ಟಿದ್ದ ಕೆಲಸ ಆಗಿದೆ ಅಂತ ಹೇಳೋಕ್ಕೆ ಅಂತ ಅವನ ಕಡೆ ಫೋನ್ ಮಾಡಿರ್ತಾರೆ. ಇದನ್ನೆಲ್ಲ ನೋಡಿದ್ರೆ ವಜ್ರೇಶ್ವರಿ ಮಾಡಿರೋದು ಅಂತ ಈಗ ಗೊತ್ತಾಗ್ತದೆ. ವಜ್ರೇಶ್ವರಿ ಆಡಿರೋ ಆಟಕ್ಕೆ ಅವ್ನ ಗಾಡಿ ಸೀಸ್ ಆಗಿದೆ. ವಜ್ರೇಶ್ವರಿಗೆ ನೀವು ಕೊಟ್ಟಿರೋ ಕೆಲಸ ಆಗಿದೆ ಮೇಡಮ್, ಮಾಡಿದ್ದೀವಿ, ಅವ್ನ ಗಾಡಿನ ಸೀಸ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ತೊಗೊಂಬಂದಿದ್ದೀವಿ ಅಂತ ಹೇಳ್ತಾರೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಈ ಕೆಲಸ ಮುಂಚೆನೇ ಮಾಡಿದರೆ ಎಷ್ಟು ಸುಲಭ ಆಗಿರೋದಲ್ವ ನಮಗೆ ಅಂತ ಹೇಳಿ, ನನ್ನ ವಿಷಯಕ್ಕೆ ಏನಾದ್ರು ಬಂದರೆ ನಾನು ನರಳ ಅಂತ ಒದ್ದಾಡಬೇಕು, ಹಾಗೆ ಮಾಡಿಬಿಡ್ತೀನಿ ಅಂತ ವಜ್ರೇಶ್ವರಿ ತೇಜನ್ ಹತ್ರ ಜೀವನ ಬಗ್ಗೆ ಹೇಳ್ತಿರ್ತಾಳೆ. ಇಲ್ಲಿ ರಚನಾ ನೀವು ಅವ್ರು ತುಂಬ ಕಷ್ಟದಲ್ಲಿದ್ದಾರೆ ಅಂತ ಅನಿಸುತ್ತೆ, ಬಾಲ ನೀವು ದಯವಿಟ್ಟು ಜೀವನ ಹತ್ರ ಹೋಗಿ, ನಾನು ಕೃಷ್ಣನ ನೋಡ್ಕೋತೀನಿ ಅಂತ ಬಾಲಂಗೆ ಹೇಳ್ತಾಳೆ. ಬಾಲ ಅದಕ್ಕೆ ಇಂಥ ಟೈಮಲ್ಲಿ ಹೆಂಗೆ ಬಿಟ್ಟು ಹೋಗೋದು ಅಂತ ಹೇಳಿದಕ್ಕಿಲ್ಲ, ನೀವು ಹೋಗಿ ನಾನು ಕೃಷ್ಣನ ನೋಡ್ಕೋತೀನಿ ಅಂತ ಹೇಳಿ ಕೃಷ್ಣನ ಅಂತ ಮಾತಾಡ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಳೆ. ಹೋಗಿ ದೇವ್ರ ಹತ್ರ ರಚನಾ ಕೇಳ್ಕೊತಾಳೆ, ದೇವರೇ ಯಾಕೆ ಹಿಂಗೆ ಮಾಡ್ತಿದ್ದೆ, ಆ ಪುಟ್ಟ ಮಗುಗೆ ಇಷ್ಟು ಜ್ವರ ಕೊಟ್ಟಿದ್ದಲ್ಲ ಯಾಕೆ, ದಯವಿಟ್ಟು ಅವಳನ್ನ ಹುಷಾರಾಗೋಂಗೆ ಮಾಡು, ನಂಗೆ ಕೃಷ್ಣನ ನನಗೆ ಹತ್ರ ಉಳಿಸ್ಕೊಡು ಅಂತ ರಚನಾ ದೇವ್ರ ಹತ್ರ ಕೇಳ್ಕೊತಾಳೆ. ದೇವ್ರ ಹತ್ರ ಇರೋಂಥ ಕುಂಕುಮದ ಬಟ್ಲನ್ನ ತೊಗೊಂಡು ರಚನಾ ಹಣೆಗಿಡಕ್ಕೆ ಅಂತ ಹಿಂತಿರುಗ್ತಾಳೆ. ಆವಾಗ ಅವಳಿಗೂ ತಲೆ ಸುತ್ತು ಬರೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಅವಳಿಗೂ ಜ್ವರ ಇರುತ್ತೆ. ಅವಳು ಜ್ವರ ಇರೋದ್ರಿಂದ ಅವಳು ಲೆಕ್ಕಿಸದಲ್ಲೇ ಕೃಷ್ಣನಿಗೋಸ್ಕರ ಮಾತ್ರ ಓಡಾಡ್ತಿರ್ತಾಳೆ. ಅದು ಹೆಜ್ಜೆ ಇಡೋಕ್ಕೂ ಆಗದಲ್ಲೇ ಇರಂತೂ ಸುಸ್ತಾಗ್ತಾ ಇರುತ್ತೆ. ಹೆಂಗೂ ಕಷ್ಟಪಟ್ಕೊಂಡು ಕೃಷ್ಣನ ಹತ್ರ ಬಂದು ದೇವ್ರ ಕುಂಕುಮನ ಕೃಷ್ಣನ ನಾನೆಗೆ ಇಡ್ತಾಳೆ. ಕೃಷ್ಣ ಆರಾಮಾಗಿದೆಯಾ ಅಂತ ಅನಿಸಿದೆ, ಕೃಷ್ಣ ಎಚ್ಚರ ಆಗ್ತಿದೆ ಕೃಷ್ಣ ಅಂತ ಕೇಳ್ತಾಳೆ. ಅದಕ್ಕೆ ಕೃಷ್ಣ ಅವಾಗ ಕಂಡುಬಿಟ್ಟು, ಅಮ್ಮ ನಾನು ಆರಾಮಾಗಿದ್ದೀನಿ ಅಂತ ಅನಿಸ್ತಾಯಿದೆ ಅಂತ ಕೃಷ್ಣ ಹೇಳ್ತಾಳೆ. ಅಮ್ಮ ನೀನೆಲ್ಲೂ ಹೋಗಬೇಡ ಅಮ್ಮ, ಇಲ್ಲೇ ಇರು, ಏನಾರು ಆಗಿಬಿಟ್ರೆ ಅಂತ ಹೇಳಿದಾಗ ಅದಕ್ಕೆ ರಚನೆ ಹೇಳ್ತಾಳೆ, ಕೃಷ್ಣ ನಿಂಗೇನೂ ಆಗಲ್ಲ, ನಿನ್ನನ್ನು ನಾನು ನೋಡ್ಕೋತೀನಿ, ನಿಂಗೇನೂ ಆಗಲ್ಲ ಕೃಷ್ಣ, ತಲೆ ಕೆಡ್ಸ್ಕೊಬೇಡ, ಹಂಗೆಲ್ಲ ಮಾಡ್ತಾಯಿರ್ಬಾರ್ದು ಅಂತ ಕೃಷ್ಣಂಗೆ ರಚನೆ ಹೇಳ್ತಾಳೆ. ಇಲ್ಲಿ ಜೀವ ಪೊಲೀಸ್ ಸ್ಟೇಷನ್ ಹತ್ರ ಟ್ರಕ್ ಬಂದಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾನೆ. ಜೀವ ಬಾಲಂಗೆ ಫೋನ್ ಮಾಡಿ, ನಾನು ಪೊಲೀಸ್ ಸ್ಟೇಷನ್ ಹತ್ರ ಇದ್ದೀನಿ, ನೀನು ಪೊಲೀಸ್ ಸ್ಟೇಷನ್ ಹತ್ರ ಬಂದುಬಿಡು, ಅದು ಇದನ್ನೆಲ್ಲ ಮಾಡಿಸಿರೋದು ವಜ್ರೇಶ್ವರಿನೇ, ಯಾಕೆಂದರೆ ಅವ್ರು ಹೇಳೋದು ದೊಡ್ಡವ್ರ ಸವಾಸ ಅಂತ. ದೊಡ್ಡವ್ರ ಸವಾಸ ಅಂದರೆ ನಮ್ಗೆ ಇನ್ಯಾರು ಸವಾಸ ಇದೆ, ಆ ವಜ್ರೇಶ್ವರಿದು ಬಿಟ್ಟರೆ ಬೇರೆ ಯಾರ್ದು ಇಲ್ಲ, ಆ ವಜ್ರೇಶ್ವರಿನೇ ಇದನ್ನೆಲ್ಲ ಪ್ಲ್ಯಾನ್ ಮಾಡಿರೋದು ಅಂತ ಬಾಲಂಗೆ ಹೇಳ್ತಾಳೆ. ಬಾಲ ಕೋಪದಿಂದ, ಇದನ್ನೆಲ್ಲ ಮಾಡಿರೋದು ನಿಂಗೇನು ಕರುಣೆನೇ ಇಲ್ವಾ ದೇವರೇ, ನಮ್ಮನ್ನು ಕಾಪಾಡು, ಯಾವ್ದಾದ್ರು ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡು ದೇವರೇ ಅಂತ ಕೇಳ್ಕೊಂಡು ರೋಡಿಗೆ ಬರ್ತಾನೆ. ಅಷ್ಟೊಂದು ಕಾರ್ ಬ್ರೇಕ್ ಹಾಕಿ ಕಾರ್ ನಿಂತ್ಕೊಳ್ಳುತ್ತೆ. ಆ ಕಾರ್ ಡ್ರೈವರ್ ಬಂದು, ನಿಂಗೆ ಬೇರೆ ಜಾಗ ಸಿಗಲಿಲ್ವಾ, ನನ್ನ ಕಾರೇ ಬೇಕಿತ್ತು, ಕುಟ್ಕೊಂಬಂದು ನನ್ನ ಕಾರ್ ಮುಂದೆ ಆಕ್ಸಿಡೆಂಟ್ ಮಾಡ್ಕೊಳಕ್ಕೆ ಬಂದಿದೆಯಲ್ಲ, ನಿಂಗೆ ಬುದ್ಧಿ ಇಲ್ವಾ ಅಂತ ಬಾಲಂಗೆ ಬೈತಾನೆ. ಬಾಲ ಬಾಯಿ ಮುಚ್ಕೊಂಡೋದ್ರೆ ಸರಿ ಅಂತ ಅಂದ್ಕೊಂಡು ಬೈತಾನೆ. ಆಗ ಕಾರಿಂದ ಒಬ್ರು ಇಳಿತಾರೆ. ಅವ್ರು ಯಾರು ಅಂತಂದರೆ ಯಾವಾಗಲೂ ಫುಡ್ ಟ್ರಕ್ ಆದರೂ ಬಂದು ಜೀವನ ಮೀಟ್ ಮಾಡಬೇಕಂತ ಇರ್ತಾರಲ್ಲ ಅವರು. ನಿಮ್ಮನ್ನು ಎಲ್ಲ ಕಡೆ ಹುಡುಕಿದ್ದೀನಿ, ನೀವು ಎಲ್ಲೂ ಬರಲಿಲ್ಲ, ನಿಂಗೆ ಏನಾಗಿದೆ, ನಿಂಗೆ ಯಾಕೆ ಇಂಥ ಪರಿಸ್ಥಿತಿಲಿದ್ದೆ ಅಂತ ಹೇಳಿದಾಗ ಬಾಲ ಎಲ್ಲ ವಿಷಯನೂ ಹೇಳ್ತಾನೆ.
ಆಗ ನೀನೇ ತಲೆ ಕೆಡಿಸ್ಕೋಬೇಡ, ಅವನು ಒಳ್ಳೆಯವನಿಗೆ ಒಳ್ಳೆಯದೇ ಆಗುತ್ತೆ, ನಾನು ನೋಡ್ಕೋತೀನಿ ಅದನ್ನೆಲ್ಲ, ನಾನು ಅವನ್ನ ಕಳಿಸ್ತೀನಿ ಮನೆಗೆ, ನಿನ್ನ ಮನೆಗೆ ಹೋಗು ಅಂತ ಹೇಳಿ ಬಾಲನ ಮನೆಗೆ ಕಳಿಸ್ತಾನೆ. ಆಗ ಬಾಲ ಕೇಳ್ತಾನೆ, ಇದೊಂದು ಸಹಾಯ ಮಾಡಿಕೊಡಿ ಸರ್ ಅಂತ ಹೇಳಿದಾಗ, ಇದು ಸಹಾಯ ಮಾಡೋದೇನಿದೆ ಮಾಡೇ ಮಾಡ್ತೀನಿ, ನಿನ್ನ ಮನೆಗೆ ಹೋಗು, ಜೀವ ಬರ್ತಾನೆ ಮನೆಗೆ ಅಂತ ಹೇಳಿ ಬಾಲನ ಮನೆಗೆ ಕಳಿಸ್ತಾನೆ. ಆಗ ಅವನು ಏನು ಮಾಡ್ತಾನೆ ಅಂತ ನೋಡಬೇಕು. ಇಲ್ಲಿ ಜೀವ ಅಲ್ಲೊಬ್ಬ ಕಾನ್ಸ್ಟೇಬಲ್ನ ಕೇಳ್ತಾನೆ, ಯಾಕೆ ಸರ್ ನಂಗೆ ಹಿಂಗೆ ಮಾಡ್ತಿದ್ದಾರೆ, ಯಾರು ನನ್ನ ಫುಡ್ ಟ್ರಕ್ ನಂಗೆ ಮಾಡೋಕ್ಕೆ ಹೇಳಿದ್ದು ಅಂತ ಕೇಳಿದಾಗ ಅವನು ಹೇಳ್ತಾನೆ, ಯಾವುದೋ ದೊಡ್ಡವ್ರ ಸಹವಾಸ ಆಗಿರಬೇಕು, ಅವರು ಈ ಏರಿಯಾ ಕೌನ್ಸಿಲರ್ಗೆ ಹೇಳಿ ಇದನ್ನು ಮಾಡಿಸ್ತಾ ಇದ್ದಾರೆ, ನಾಳೆ ನಿನ್ನ ಟ್ರಕ್ನ ಸುಟ್ಟಾಕಬೇಕು ಅಂತಲೇ ಕಾಯ್ತಾ ಇದ್ದಾರೆ, ಏನಾದ್ರು ಮಾಡಿ ನೀನು ಫುಡ್ ಟ್ರಕ್ನ ಉಳಿಸ್ಕೊ ಅಂತ ಕಾನ್ಸ್ಟೇಬಲ್ ಹೇಳ್ತಾನೆ. ಜೀವಂಗೆ ಏನು ಮಾಡಬೇಕು ಅಂತ ಗೊತ್ತಿದ್ದಲ್ಲೇ ಗಾಬರಿಯಿಂದ ಕಾನ್ಸ್ಟೇಬಲ್ ಕಡೆ ನೋಡ್ತಿರ್ತಾನೆ. ಕಾನ್ಸ್ಟೇಬಲ್ ಹೇಳ್ತಾನೆ, ಇದು ದೊಡ್ಡವ್ರ ಸಹವಾಸ, ಕೌನ್ಸಿಲರು ದುಡ್ಡಿನ ದುರಾಸೆ ಇರೋನು, ಅವ್ನು ದುಡ್ಡು ಕೊಟ್ಟರೆ ಏನು ಕೆಲಸ ಬೇಕಾದ್ರೂ ಮಾಡ್ತಾನೆ, ಈ ವಿಷಯನೆಲ್ಲ ನಾನು ಹೇಳಿದೆ ಅಂತ ಇನ್ಸ್ಪೆಕ್ಟರ್ಗೆ ಹೇಳ್ಬೇಡ, ಹೋಗಿ ಅವ್ರ ಹತ್ರ ಇನ್ನೊಂದು ಸಲ ಕೇಳ್ಕೊ ಅಂತ ಹೇಳಿ ಕಳಿಸ್ತಾನೆ. ಜೀವ ಇನ್ಸ್ಪೆಕ್ಟರ್ ಹತ್ರ ಹೋಗಿ, ಸರ್ ನನ್ನ ಫುಡ್ ಟ್ರಕ್ಕು ನನಗೆ ಅದೇ ಆಧಾರ ಸರ್, ದಯವಿಟ್ಟು ನಂಗೆ ಫುಡ್ ಟ್ರಕ್ ವಾಪಸ್ ಕೊಡಿ ಅಂತ ಕೇಳಿದ್ದಕ್ಕೆ ಹಿಂಗೆ ಸಲ ಹೇಳಬೇಕು, ಬಾಯಿ ಮುಚ್ಕೊಂಡು ಹೋಗ್ತಾಯಿದ್ರೆ ಸರಿ, ಇಲ್ಲಾಂದರೆ ಎದ್ದು ಒಳಗಾಗ್ತೀನಿ, ನಿನ್ನನ್ನು ಸೇರಿಸಿ ಅಂತ ಪೊಲೀಸ್ ಬೈಕ್ಬಿಟ್ಟು ಒಳಗೆ ಹೊಟ್ಟೋಗ್ತಾನೆ. ಜೀವ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಮತ್ತೆ ಬಂದು ಕಾನ್ಸ್ಟೇಬಲ್ ಹತ್ರ ಕೇಳ್ತಾನೆ, ಇದನ್ನೆಲ್ಲ ಅವನು ಕೌನ್ಸಿಲರೇ ಮಾಡ್ತಿರೋದು, ದುಡ್ಡಿನ ಆಸೆಗೆ ಮಾಡ್ತಿದ್ದಾನೆ, ನೀನು ಏನಾರು ಮಾಡಿದ್ರೆ ಅದನ್ನು ಉಳಿಸ್ಕೋಬೋದು, ಏನಾರು ಮಾಡಿ ಉಳಿಸ್ಕೊಳಪ್ಪ ಅಂತ ಹೇಳಿ ಅಲ್ಲಿಂದ ಕಾನ್ಸ್ಟೇಬಲ್ ಹೊಟ್ಟೋಗ್ತಾನೆ. ಕಾನ್ಸ್ಟೇಬಲ್ ಹೋಗ್ಬೇಕಾದ್ರೆ, ನೋಡಪ್ಪ ನೀನು ಇದನ್ನು ಹೇಳ್ದೆ ಅಂತ ನೀನು ಯಾರಿಗೂ ಹೇಳಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ಆ ಏರಿಯಾ ಕೌನ್ಸಿಲರ್ ಇನ್ಯಾರಿಗೂ ಹೊಡೆದು ಅಲ್ಲಿ ಮಲಗಿಸಿರ್ತಾನೆ. ಅವ್ನ ಕಡೆ ಅವ್ನಿಗೆ ಹೇಳ್ತಾನೆ, ಇವನು ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಏನೇನು ಹೊಡೆದಿದ್ದೀನೋ ಅದನ್ನೆಲ್ಲ ಫೋಟೋ ತೆಗೆದು ನಂಗೆ ಕಳಿಸ್ಬೇಕು ಅಂತ ಹೇಳಿ ಅವ್ನು ಟೇಬಲ್ ಹತ್ರ ಹೋಗ್ತಾನೆ. ಟೇಬಲ್ ಹತ್ರ ಹೋಗೋಷ್ಟರಲ್ಲಿ ವಜ್ರೇಶ್ವರಿ ಕಳಿಸಿರೋ ದುಡ್ಡು ಬಂದು ಸೂಟ್ ಕೇಸ್ ಬಂದಿರುತ್ತೆ. ಕೌನ್ಸಿಲರ್ ವಜ್ರೇಶ್ವರಿಗೆ ಫೋನ್ ಮಾಡ್ತಾನೆ, ಏನು ಮೇಡಮ್ ನಾನು 5 ಲಕ್ಷ ಒಪ್ಕೊಂಡಿದ್ರೆ ಡೀಲ್ನ ನೀವು 10 ಲಕ್ಷ ಕೊಟ್ಟಿದ್ದೀರಾ ಅಂತ. ವಜ್ರೇಶ್ವರಿ ಹೇಳ್ತಾಳೆ, ನನಗೆ ಖುಷಿ ಆದರೆ ನಿಂಗೇನು ದುಡ್ಡಿನ ಹೊಳೆನೇ ಸುರಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಹಂಗಾರೆ ಹೇಳಿ ಮೇಡಮ್, ಅವನೇನು ಪ್ರಾಣನೇ ತೆಗೆದುಬಿಡ್ಲಾ ಒಂದು ಅಂತ ಕೇಳ್ತಾನೆ. ಏಕೆ ಅಂಥ ಕೆಲಸ ಎಲ್ಲ ಮಾಡಬೇಡ, ಏನು ನಾನು ಹೇಳಿದ ಕೆಲಸ ಅಷ್ಟೇ ಮಾಡು ಅಂತ ವಜ್ರೇಶ್ವರಿ ಹೇಳ್ತಾಳೆ. ಆಯ್ತು ಮೇಡಮ್, ಈಗ ಏನು ಮಾಡ್ಬೇಕು ಹೇಳಿ, 2 ಕಾಲು ಇಲ್ಲ 2 ಕೈ ಇಲ್ಲ ತಲೆನೇ ತೆಗೆದುಬಿಡ್ಲಾ ಅಂತ ಕೌನ್ಸಿಲರ್ ಕೇಳ್ತಾನೆ. ಅದಕ್ಕೆ ನೀವೇನು ಹೇಳ್ತಾರೆ ಹೇಳಿ ಮೇಡಮ್, ನಾನು ಮಾಡ್ತೀನಿ ಅಂತ ಕೌನ್ಸಿಲರ್ ಹೇಳ್ತಾನೆ. ಅದಕ್ಕೆ ವಜ್ರೇಶ್ವರಿ ಹೇಳ್ತಾಳೆ, ಅದನ್ನೆಲ್ಲ ಮಾಡಬೇಡ, ಅವ್ನು ಬಲಗಾಲು ಮತ್ತು ಎಡಗೈ ಎರಡೂ ಕತ್ತರಿಸ್ಬಿಡು ಅಂತ ಹೇಳ್ತಾಳೆ ವಜ್ರೇಶ್ವರಿ. ಅದಕ್ಕೆ ಅವನು ಕೌನ್ಸಿಲರ್ ಹೇಳ್ತಾನೆ, ಆಯ್ತು ಮೇಡಮ್ ನಾನು ನೋಡ್ಕೊಂಡು ನಿಮ್ಗೆ ವಿಷಯ ತಿಳಿಸ್ತೀನಿ ಬಿಡಿ ಅಂತ ಹೇಳ್ತಾನೆ. ವಜ್ರೇಶ್ವರಿ ಖುಷಿಯಿಂದ ಫೋನ್ ಇಟ್ಟು, ನನ್ನ ಸಹವಾಸಕ್ಕೆ ಬರ್ತೀಯಾ, ನೀನು ಗತಿ ಕಾಣಿಸೋವರೆಗೂ ನಾನು ಬಿಡೋಲ್ಲ ಅಂತ, ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ ಅಂತ ವಜ್ರೇಶ್ವರಿ ಅಂದ್ಕೊಂಡು ನಗ್ತಾ ಇರ್ತಾಳೆ. ಮುಂದೇನಾಗುತ್ತೆ ನೋಡೋಣ.